can stay that Chetan sir. I always like doing that, but just be there, okay? Well, the book is The Shadow of Innocence and Imaginations. Ladies and gentlemen, this enchanting collection of simple poems for children celebrates India's brave heroes, cherished family values, divine inspirations, scientific marvels, and the vibrant spirit. ನನ್ನ ಹೆಸರು ಲಾವಣ್ಯ ಪೃಥ್ವಿರಾಜ್ ಕಮ್ಮಾರ್. ನಾನು ದ ಶ್ಯಾಡೋಸ್ ಆಫ್ ಇನ್ನಸೆನ್ಸ್ ಆ್ಯಂಡ್ ಇಮ್ಯಾಜಿನೇಷನ್ ಅಂತ ಬುಕ್ ಬರೆದಿದ್ದೀನಿ. ಆ ಬುಕ್ಕಲ್ಲಿ ನಮ್ಮ ಬೆಳಗಾವಿ ಬಗ್ಗೆ ಇದೆ. ನಮ್ಮ ಬೆಳಗಾವಿ ಮಾರ್ನಿಂಗ್, ನಮ್ಮ ಫೋಟೋ, ಮಿಲ್ಟ್ರಿ ಮಹಾದೇವ್, ಬೆಳಗಾವಿ ಕುಂದ, ಫ್ಯಾಮಿಲಿ ಆ್ಯಂಡ್ ವ್ಯಾಲ್ಯೂಸ್, ನನ್ನ ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್, ಮೈ ಡಾಗ್ಸ್, ಮತ್ತು ಇದು ನಮ್ಮ ಹೀರೋಸ್, ನಮ್ಮ ಇಂಡಿಯನ್ ಸೂಪರ್ ಹೀರೋಸ್ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ, ವೀರ್ ಶಹೀದ್ ಭಗತ್ ಸಿಂಗ್, ಅಟಲ್ ಬಿಹಾರಿ ವಾಜಪೇಯಿ ಜಿ, ಮತ್ತು ಸ್ಪೋರ್ಟ್ಸ್ ಆ್ಯಂಡ್ ಕರೇಜ್ದಾಗ ನಾನು ಛೋಟಾ ಭೀಮ್ ಬಗ್ಗೆನೂ ಬರೆದಿದ್ದೀನಿ. ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಲ್ಲಿ ನಾನು ಇದು ಬ್ರಹ್ಮೋಸ್ ಆ್ಯಂಡ್ ತೇಜಸ್, ನಂಬಿ ನಾರಾಯಣ್ ಜಿ ದ ಗ್ರೇಟ್ ಸೈಂಟಿಸ್ಟ್ ಅವ್ರ ಬಗ್ಗೆನೂ ಬರೆದಿದ್ದೀನಿ. ಈಗ ಈ ಎಲ್ಲ ರೈಮ್ಸ್ ಬಗ್ಗೆ ನಾನು ಸಣ್ಣಗಿದ್ದಾಗಿಂದ ರೈಮ್ಸ್ ಅದು ಬರೀತಿದ್ದೆ. ನಂಗೆ ಅವಾಗ ಅಷ್ಟು ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಮಮ್ಮಿ ನಂಗೆ ಸ್ಟೋರೀಸ್ ಅದು ಹೇಳಕತ್ಲು, ನಮ್ಮ ಹಿಸ್ಟ್ರಿ ಬಗ್ಗೆ ಅದು. ಆಮೇಲೆ ನಮ್ಮ ಮಮ್ಮಿಗೆ ಅದು ಕೇಳಿದೆ. ನಾವು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅದು ಕೇಳ್ತೀವಿ. ನಮ್ಮ ಹೀರೋಸ್ ಇಲ್ಲಿ ಭಗತ್ ಸಿಂಗ್ ಅದಾರು, ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅದಾರು, ಹನುಮಾನ್ ಜಿ ಅದಾರು, ಅವ್ರ ಬಗ್ಗೆ ಯಾಕಿಲ್ಲ ರೈಮ್ಸ ಅಂತ ನಾವು ವಿಚಾರ ಮಾಡಿ ಆಮೇಲೆ ಅವ್ರ ಬಗ್ಗೆನೂ ಬರೋದು ಚಾಲು ಮಾಡಿದ್ದೆ. ನಿನಗೆ ಇನ್ಸ್ಪಿರೇಷನ್ ಯಾರು ಈ ಪುಸ್ತಕ? ಈ ಪುಸ್ತಕಕ್ಕೆ ಬರೋಕ್ಕೂ ನನ್ನ ಪೇರೆಂಟ್ಸ್, ನಮ್ಮ ಮಮ್ಮಿ ಇನ್ಸ್ಪಿರೇಷನ್. ಮತ್ತು ಯಾರು ಪುಸ್ತಕಗಳನ್ನ ನೀನು ಓದಿದೀಯಾ ಇಲ್ಲಿ ತನಕ? ನಾನು ಇದು ಸುಧಾಮೂರ್ತಿ, ದ ಗರ್ಲ್ ಹೂ ನ್ಯೂ ಟೂ ಮಚ್, ಚೇತನ್ ಭಗತ್ದು ಬುಕ್ ಒಂದು ಸ್ವಲ್ಪ ನಾನು ಓದಿದ್ದೀನಿ. ನಾನು ಮೂವೀಸು ನೋಡಿದ್ದೇನೆ ಅವ್ರದ್ದು, 3 Idiots, 2 States ಅದು. ಈಗ ಮುಂದೆ ಏನು ಪ್ಲ್ಯಾನ್ ಮಾಡಿದ್ಯಾ ಅಂತ? ದೊಡ್ಡವಳಾದ್ಮೇಲೆ ಏನು ರೈಟರೇ ಆಗ್ಬೇಕಂತ ಪ್ಲ್ಯಾನ್ ಮಾಡಿದ್ಯಾ ಅಥವಾ ಮುಂದೆ ಏನು ಬೇರೆ ಏನಾದರೂ ಪ್ಲ್ಯಾನ್ ಇದೆಯಾ? ರೈಟರ್ ಆಗೋದಂದ್ರೆ ನನ್ನ ಒಂದು ಪ್ಯಾಷನ್ನು. ನಾನು ರೈಟರ್ ಆಗಂಗಿಲ್ಲ ಮುಂದೋಗಿ. ನಾನು ನಮ್ಮ ಪಪ್ಪ ಹಂಗೆ ಬಿಲ್ಡರ್ ಆ್ಯಂಡ್ ಡೆವಲಪರ್ ಆಗ್ತೀನಿ. ಇದು ಪ್ಯಾಷನ್. ಹಾಂ, ತುಂಬ ಖುಷಿ ಆಗುತ್ತೆ. ಮೊದಲನೇ ಮಾತು, ಅವಳು ಚಿಕ್ಕವಳಿದ್ದಾಗಿಂದ ಏನಾದರೂ ಬರಿತಾ ಇರ್ತಿದ್ಲು. ಸೊ ನಾವು ಸೀರಿಯಸ್ ತೊಗೊಂಡಿರಲಿಲ್ಲ. ಸೊ ನಮಗೇನು ಅನಿಸ್ತಿತ್ತು, ಅವಳು ಹಾಗೆ ಬರಿತಾಳೆ, ಇರಲಿ, ಅವಳಿಗೆ ಇಷ್ಟ ಇದೆ ಅಂದರೆ ಬರೀಲಿ ಅಂತ. ಮುಂದೆ ಹೋಗ್ತಾ ನೋಡಿದ್ವಿ, ಅವಳು ತುಂಬ ಚೆನ್ನಾಗಿ ಬರ್ತಾಯಿದ್ಲು. ದೆನ್ ಅನಿಸಿತು ಸಪೋರ್ಟ್ ಮಾಡಬೇಕು. ಇವಾಗ ಸಪೋರ್ಟ್ ಮಾಡಿದರೆ ಅವಳದ್ದು ಮುಂದೋಗಿ ಏನು ಮಾಡ್ತಾಳೆ ಅದು ಅವಳಿಗೆ ಬಿಟ್ಟಿದ್ದು. ಬಟ್ ಇವಾಗ ನಾವು ಸಪೋರ್ಟ್, ಇದು ನಮ್ಮದು ಕೆಲಸ, ಮೀನ್ಸ್ ಆ್ಯಸ್ ಅ ಪ್ಯಾರೆಂಟ್ಸು ನಾವು ಇವಳಿಗೆ ಸಪೋರ್ಟ್ ಮಾಡಿದ್ದೀವಿ. ಆ್ಯಂಡ್ ಚೇತನ್ ಭಗತ್ ಸರ್ ಅವರು ಇದರದ್ದು ಬುಕ್ಕು ಅನ್ರಿವೀಲ್ ಮಾಡಿದರು. ಸೊ ಅದು ತುಂಬ ಖುಷಿ ಆಯಿತು. ಅದು ಫಂಕ್ಷನು ತುಂಬ ಚೆನ್ನಾಗಿ ನಡೆಸಿದ್ರು. ಆ್ಯಂಡ್ ಇವಳು ಅಲ್ಲಿ ಚಿಕ್ಕವಳು ಅಂದರೆ ದ ಯಂಗೆಸ್ಟ್ ಇದ್ಲು, ಎಲ್ಲರಿಗಿಂತ ಚಿಕ್ಕವಳು. ಇದು ಫಸ್ಟ್ ಆಥರ್ ಅಂತ ಇತ್ತು. ಸೊ ಎಲ್ಲರಿಗೂ ತುಂಬ ಖುಷಿ. ಈಗ ಭಾಳಷ್ಟು ಮಕ್ಕಳು ಮೊಬೈಲ್ನಲ್ಲಿ ಬ್ಯುಸಿಯಾಗಿರ್ತಾರೆ, ಮೊಬೈಲ್ ಗೇಮ್ಗಳಲ್ಲಿ ಬ್ಯುಸಿಯಾಗಿರ್ತಾರೆ. ಫಸ್ಟು ನಾವು ನೋಡ್ತೀವಿ ಮಕ್ಕಳು ಇವಾಗ ಜಾಸ್ತಿ ಗ್ಯಾಜೆಟ್ಸ್ ಅಂತ ಹುಚ್ಚು. ಬಟ್ ನಮ್ಮ ಮಗಳು ಒಂದು ಸ್ವಲ್ಪ ಡಿಫ್ರೆಂಟೇ. ಮುಂಚೆಯಿಂದ ಇದು ನಾವೇನು ಕಲಿಸ್ಕೊಡ್ಬೇಕಂತ ಇರಲಿಲ್ಲ. ಬಟ್ ಅವಳೇ ಎಲ್ಲದಕ್ಕೂ ಒಂದು ಮೊಬೈಲು ಅವಳು ಯೂಸ್ ಮಾಡ್ತಾಳೆ. ಬಟ್ ಎದಕ್ಕೆ ಯೂಸ್ ಮಾಡ್ತಾಳೆ ಅದು ಮೇನಿದೆ. ಸೊ ಗ್ಯಾಜೆಟ್ಸು ಯೂಸ್ ಮಾಡಿ ಅವಳು ಕಲಿತಾ ಇದ್ಲು. ಸೊ ಅದರಿಂದ ನಮಗೇನು ಅನಿಸಿದ್ದು, ಓಕೆ ಫೈನು, ಇದನ್ನು ಯೂಸ್ ಮಾಡ್ತಾಳೆ, ಅದನ್ನು ಯೂಸ್ ಮಾಡಿ, ಎಲ್ಲ ಮಕ್ಕಳು ಯೂಸ್ ಮಾಡ್ತಾರೆ, ಬಟ್ ಅದು ವಿಪರೀತ ಆಗಬಾರ್ದಂತ. ಬಟ್ ಅವಳು ಅದನ್ನು ಒಳ್ಳೇದಕ್ಕೆ ತೊಗೊಂಡವಳು, ಅದು ಖುಷಿ ನಮಗೆ. ಆ್ಯಂಡ್ ಅವಳು ಮುಂದೆ ಮಕ್ಕಳಿಗೂ ಒಂದು ಐಡಲ್ ಆಗಿರ್ಬೋದು. ಮಕ್ಕಳು ಇವಾಗಿನ ಪೋಯಮ್ಸ್ ಓದಿ, ಇವಳ್ದು ಇವಾಗ ಆಸೆ ಏನಿದೆ ಅಂದರೆ, ಇದು ಕಿಂಡರ್ಗಾರ್ಟನ್ ಸ್ಕೂಲು, ಫಸ್ಟ್ ಸ್ಟ್ಯಾಂಡರ್ಡು, ಈ ಥರ ಅವ್ರಿಗೂ ಇದು ಪೋಯಮ್ಸ್ ಅವ್ರಿಗೆ ಹೋಗಿ ರೀಚ್ ಆಗಲಿ, ಅವ್ರಿಗೆ ಮುಟ್ಲಿ ಅಂತ ಅವಳ ಆಸೆ ಇದೆ. ಸೊ ಇನ್ ಫ್ಯೂಚರ್ ಇಂಡಿಯನ್ ಇದು ಇಟ್ಕೊಂಡು ನಮ್ಮ ಸ್ಪಿರಿಚುವಲ್ ಗೈಡೆನ್ಸಿಂದ ಅವಳು ಅದೊಂದು ನಾಲೆಜು ಮಕ್ಕಳಿಗೆ ಮುಟ್ಲಿ ಅಂತ ಅವಳ ಆಸೆ ಇದೆ. ಸೊ ಶಿ ವಾಂಟ್ ಟು ರಿಪ್ಲೇಸ್, ಅವಳಿಗೆ ರಿಪ್ಲೇಸ್ ಮಾಡೋದಿದೆ ಇದು ದ ಇಂಗ್ಲೀಷ್ ಪೋಯಮ್ಸ್ ಟು ದ ಇಂಡಿಯನ್ ಟಚ್ ಪೋಯಮ್ಸ್. ಅದಕ್ಕಾಗಿ ಇವಳು ಬರೆದಿದ್ದು. ಅದರಲ್ಲಿ ಬೆಳಗಾವಿಂದು ತುಂಬ ರೈಮ್ಸ್ ಅವಳು ರಚಿಸಿದ್ದಾಳೆ.
ಸೊ ಅದು ಓದಬೇಕಾಗಿದೆ. ಅದು ತುಂಬ ಚೆನ್ನಾಗಿ ಅವಳು ಬರೆದಿದ್ದಾಳೆ. ಮುಂದೆ ಇಫ್ ಇದು ಹೋಗಿ ಮಕ್ಕಳಿಗೂ ರೀಚ್ ಆದರೆ ಖುಷಿ ಆಗುತ್ತೆ.